ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಿಂದ ನಡೆಸಿರುವ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರ ಸುಮಾರು 15 ವರ್ಷದಿಂದ ನಮ್ಮ ಸಾಂತ್ವನ ಕೇಂದ್ರದಲ್ಲಿ ಆಪ್ತ ಸಮಾಲೋಚನೆಯಾಗಿ ಸುಮಾರು ಮಹಿಳಾ ದೌರ್ಜನ್ಯ ಮತ್ತು ಕಿರುಕುಳ ವರದಕ್ಷಿಣೆ ಏನೊಂದ ಒಂದು ಮಹಿಳೆಗೆ ಸುಮಾರು ಕುಟುಂಬಗಳಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟು ಸಮಾಲೋಚನೆ ಮುಖಾಂತರ ಅವರ ಸಂಸಾರವನ್ನು ಒಂದುಗೂಡಿಸಿ ಸುಮಾರು ಈ ಭಾಗದ ಗ್ರಾಮೀಣ ಭಾಗ ಮತ್ತು ನಗರ ಪ್ರದೇಶದಲ್ಲಿ ಹಲವಾರು ಕುಟುಂಬಗಳಿಗೆ ದಾರಿದೀಪವಾಗಿ ಸಮಾಲೋಚನೆ ಮುಖಾಂತರ ನಮ್ಮ ಒಂದು ಸಾಂತ್ವನ ಕೇಂದ್ರದಲ್ಲಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ಈ ದಿವಸ ನಮ್ಮ ಏನು ಕೋಲಾರ ಜಿಲ್ಲೆಯ ಜಿಲ್ಲಾ ಮಟ್ಟದ ದೂರು ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಮತ್ತು ಈ ಒಂದು ಆಯ್ಕೆಯಾಗೋದಕ್ಕೆ ಕಾರಣಕರ್ತರಾದಂತಹ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಉಪನಿರ್ದೇಶಕರು ಮತ್ತು ಮಹಿಳಾ ಅಧಿಕಾರಿ ಮುನ್ರಾಜ್ ಸರ್ ಅವರು, ನಮ್ಮ CDPO ಎಲ್ಲ ತಾಲೂಕಿನ CDPOಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ADC ಮೇಡಮ್ ಅವರು ಎಲ್ಲರೂ ಕೂಡ ಇವರನ್ನು ಸೇವೆಯನ್ನು ಗುರುತಿಸಿ ಅವರಿಗೆ ಏನು ಮಹಿಳಾ ಸಂಘ ಸಂಸ್ಥೆಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಏನು ಕೆಲಸ ನಿರ್ವಹಿಸ್ತಾರೆ ಆ ಮಹಿಳಾದ ಕೆಲಸ ಮಾಡ್ತಕ್ಕಂಥ ಒಂದು ಏನು ಸಿಬ್ಬಂದಿಗಳಿಗೆ ಏನು ಮಹಿಳಾ ದೌರ್ಜನ್ಯ ಮತ್ತು ಕಿರುಕುಳ ಮತ್ತು ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅವ್ರದ್ದೊಂದು ಕಮಿಟಿಯನ್ನಿರುತ್ತೆ. ಆ ಕಮಿಟಿನ 4 ಜನ ಸದಸ್ಯರಿರ್ತಾರೆ. ಮತ್ತು ಆ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಮಹಿಳಾ ಅಭಿವೃದ್ಧಿ ಜಿಲ್ಲಾ ಮಹಿಳಾ ಅಭಿವೃದ್ಧಿ ಅಧಿಕಾರಿಯಾಗಿ ಮುನ್ರಾಜ್ ಸರ್ ಅವರು ಇರ್ತಾರೆ. ಇದು ಒಳ್ಳೆಯ ಒಂದು ಜಿಲ್ಲೆಯಲ್ಲಿ ಮಹಿಳೆಯರಿಗೋಸ್ಕರ ಒಂದು ಸಮಿತಿಯನ್ನು ಮಾಡಿರ್ತಕ್ಕಂಥ ಒಂದು ಇದು. ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಆಶಿಸುತ್ತಾ ಕೇಂದ್ರ ಗುರುತಿಸುವುದಕ್ಕೆ ಕಾರಣಕರ್ತರು ಮತ್ತು ಈ ಭಾಗದ ಎಲ್ಲ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ಹೆಣ್ಣುಮಗುಗೆ ಏನೇ ಸಮಸ್ಯೆ ಆದರೂ ಕೂಡ ಅದನ್ನು ಆದಷ್ಟು ಬಗೆಹರಿಸಿ ಒಂದು ಅವರ ಸಂಸಾರದಲ್ಲಿ ಇವತ್ತು ಒಳ್ಳೆಯ ಒಂದು ಇದು ಮಾಡಬೇಕು ಅಂದರೆ ಒಳ್ಳೆಯ ಒಂದು ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಅವರಿಗೆ ಈ ಒಂದು ನಮ್ಮ ಇಲಾಖೆಯ ಅಧಿಕಾರಿ ವರ್ಗದವರು ಗುರುತಿಸಿ ಅವ್ರಿಗೂ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಅವರು ನಮ್ಮಲ್ಲಿ ಆಶಿಸುತ್ತೇನೆ. ಮತ್ತು ನಮ್ಮ ಒಂದು ಏನು ಈ KGF ತಾಲೂಕಿನ ಸಾಂತ್ವನ ಕೇಂದ್ರದಕ್ಕೆ ಇಷ್ಟು ಅಭಿವೃದ್ಧಿ ಆಗಬೇಕು ಅಂದರೆ ಕಾರಣಕರ್ತರು ಅವರಾಗಿರ್ತಾರೆ. ಅಧ್ಯಕ್ಷರಾಗಿ ಪವಿತ್ರ ಅವರು ಆಗಿರ್ತಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಿ. ಏನಿದೆ ಜಿಲ್ಲಾಡಳಿತ ಪೂರ್ತಿಯನ್ನು ಇವತ್ತು ಆ ಒಂದು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ 15 ವರ್ಷದಿಂದ ದುಡಿದು ಇವತ್ತು ಇಡೀ ಜಿಲ್ಲೆಗೆ ಬರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲೂ ಏನು ಒಂದು ಮಾನಸಿಕವಾಗಿ ಕಿರುಕುಳ ಆಗಿರ್ಬೋದು, ಲೈಂಗಿಕ ಕಿರುಕುಳ ಆಗಿರ್ಬೋದು, ಒಂದು ಹೆಣ್ಣು ಮಕ್ಕಳ ಮೇಲೆ ಯಾವುದೇ ದೌರ್ಜನ್ಯ ನಡೆದರೆ ಕೂಡ ಇವತ್ತು ನೇರವಾಗಿ ಆ ಒಂದು ಜಿಲ್ಲಾ ಮಟ್ಟದ ಒಂದು ಸಮಿತಿ ಏನಿದೆ ದೂರು ನಿರ್ವಹಣಾ ಸಮಿತಿ ಅಂತ ಹೇಳ್ಬಿಟ್ಟು ಆ ದೂರು ನಿರ್ವಹಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ಜಿಲ್ಲಾಡಳಿತ ಘೋಷಣೆ ಮಾಡಿದೆ ಅವರನ್ನ. ಅದಕ್ಕೆ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪೂರ್ತಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ. ಅದೇ ರೀತಿ ಅವರ ಸೇವೆಯಲ್ಲಿರೋ ತನಕನೂ ನಾವು ಹೆಜ್ಜೆ ಹೆಜ್ಜೆಗೂ ಅವರ ನೆರಳಾಗಿ ಸಹ ಎಲ್ಲ ತಾಲೂಕುಗಳಲ್ಲೂ ನಾವು ಕೆಲಸ ಮಾಡ್ತೀವಿ. ಆ ಒಂದು ಇದನ್ನು ನಾನು ಭರವಸೆಯನ್ನು ಕೊಡ್ತೀನಿ. ಹಂಗಾಗಿ ಇವತ್ತೇನು ಪವಿತ್ರ ಮೇಡಮ್ ಅವರಿಗೆ ಜಿಲ್ಲಾಡಳಿತ ಆ ಒಂದು ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಇಡೀ ಜಿಲ್ಲೆಯ ಏನು 52 ಇಲಾಖೆ ಬರ್ತದೆ, ಯಾವುದೇ ಇಲಾಖೆಯಲ್ಲಾಗಿರ್ಬೋದು, ಯಾವುದೇ ಒಂದು ಹೆಣ್ಣು ಮಗು ಮೇಲೆ ಕಿರುಕುಳ ನಡೆದಾಗ ನೇರವಾಗಿ ಈ ದೂರು ನಿರ್ವಹಣಾ ಅಧ್ಯಕ್ಷರಾಗಿರ್ತಕ್ಕಂಥ ಪವಿತ್ರ ಮೇಡಮ್ ಅವರಿಗೆ ತಾವು ದೂರನ್ನ ನೀಡಬಹುದು. ನೀಡಿದಾಗ
ಅದನ್ನ ಮೇಲಿನ ತಲುಪಿಸಿ ಅಲ್ಲಿ ಏನೇ ಒಂದು ಘಟನೆ ನಡೆದಿದ್ರೆ ಕೂಡ ಸೂಕ್ತ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರಿಗೂ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಅಧಿಕಾರಿಗಳಲ್ಲದೆ ಕೌಟುಂಬಿಕ ಕಲಹಗಳಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗಿದ್ರೇನು ಸಹ ತನ್ನ ಫ್ಯಾಮಿಲಿಗಳಲ್ಲಾಗಿರ್ಬೋದು, ಬೇರೆ ರೀತಿ ಆಗಿರ್ಬೋದು, ಹೆಣ್ಮಕ್ಳು ಎಲ್ಲೋ ಒಂದು ವ್ಯವಸಾಯದ ಕೃಷಿ ಇದ್ರ ಮೇಲೆ ಹೋಗಿದ್ದಾಗ ಆಗಿರ್ಬೋದು, ಯಾವುದೇ ಒಂದು ಘಟನೆಗಳು ನಡೆದ್ರೆ ಕೂಡ ನೇರವಾಗಿ ಹೆಣ್ಣುಮಕ್ಕಳು ಆ ಒಂದು ಜಿಲ್ಲಾ ದೂರು ನಿರ್ವಹಣಾ ಸಮಿತಿಯ ಅಧ್ಯಕ್ಷರಿಗೆ ನೇರವಾಗಿ ದೂರನ್ನು ಕೊಡಬಹುದು ಅಂತೇಳಿ ಈ ದಿನದ ಕಾರ್ಯಕ್ರಮದ ಮುಖಾಂತರ ತಮ್ಮ ಜಿಲ್ಲೆಯ ಎಲ್ಲ ಒಂದು ಸಾರ್ವಜನಿಕರಿಗೆ ಈ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ತಿಳಿಸ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಇದರಿಂದ ನಮ್ಮ ಇಲಾಖೆಯಿಂದ ಗುರ್ತಿರ್ತಕ್ಕಂಥ ನಮ್ಮ ಅಧಿಕಾರಿಗಳಿಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿಯಾಗಿ ನಾನು ಇಲ್ಲಿ 15 ವರ್ಷಗಳಿಂದ ಆಪ್ತ ಸಮಾಲೋಚನೆಯ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಗೋಪಾಲ್ ಸರ್ ಅವರಿಗೆ ಫಸ್ಟ್ ಆಫ್ ಆಲ್ ಯಾಕೆಂತ ಹೇಳಿದ್ರೆ ಇಲ್ಲಿ ಅವಕಾಶ ಕೊಟ್ಟು ಇಲ್ಲಿ ಕೆಲಸ ಮಾಡಿಸೋದಕ್ಕೆ ನನಗೆ ಮುನ್ನೆಜ್ಜೆಯಾಗಿ ನಿಂತು ಪ್ರತಿಯೊಂದು ವಿಚಾರದಲ್ಲೂ ಮಾಡಿ ಕರೆಸಿ ಮಾತಾಡಿ ನಿಮಗೆ ಏನೇ ಸಪೋರ್ಟ್ ಬೇಕಂದ್ರೂ ನಾವು ಮಾಡ್ತೀವಿ, ನೀವು ಧೈರ್ಯವಾಗಿ ಬಂದಿರತಕ್ಕಂಥ ಸವಾಲುಗಳನ್ನು ಎದುರಿಸಿ ಮಹಿಳೆಯರ ಪ್ರಕರಣಗಳ ಬಗೆಹರಿಸಿ ಅಂತ ಹೇಳ್ಬಿಟ್ಟು ನಮಗೆ ಅವರು ಇದು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಉಪನಿರ್ದೇಶಕರಾಗಿರ್ತಕ್ಕಂತಹ ನಾರಾಯಣ ಸ್ವಾಮಿ ಸರ್ ಅವರು ಸಹ ಮತ್ತೆ ಸರ್ ಒಂದು ಕಟ್ ನಾರಾಯಣ ಸ್ವಾಮಿ ಸರ್ ಅವರು, ಹಾಗೇನೆ ಮುನ್ರಾಜ್ ಸರ್ ಅವರು, ಮತ್ತೆ ನಮ್ಮ PO ಮೇಡಮ್ ಆಗಿರ್ತಕ್ಕಂಥ ನಾಗರತ್ನಮ್ಮ ಮೇಡಮ್ ಅವರು, ಹಾಗೆ ನಮ್ಮ 6 ತಾಲೂಕಿನ CDPOಗಳು ಇದಕ್ಕೆ ಸಹಕಾರ ಕೊಟ್ಟು ಅದರ ಜೊತೆಗೆ ಜಿಲ್ಲಾಡಳಿತ ನಮ್ಮನ್ನು ಗುರುತಿಸಿ ಈ ಮಟ್ಟಕ್ಕೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿರೋದಕ್ಕೆ ಒಂದು ಕಡೆ ಹೆಮ್ಮೆ ಅನ್ಸಿದ್ರೆ ಇನ್ನೊಂದು ಕಡೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಸೊ ಆ ಜವಾಬ್ದಾರಿನ ನಿಭಾಯಿಸೋ ಥರ ನನಗೆ ಆ ದೇವ್ರ ಶಕ್ತಿ ಕೊಡಲಿ. ಮತ್ತು ನಾನು ಎಲ್ಲ ಏನು ನೊಂದಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಗುರುತಿಸಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ನಮ್ಮ ಬೆನ್ನೆಲುಬಾಗಿ ಇಂಥ ಹಿರಿಯರೆಲ್ಲ ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರೋ ವಿಚಾರ ತುಂಬ ಖುಷಿ ತಂದಿದೆ. ಕಲಹ ಅಂದ್ರೆ DV ಆಕ್ಟ್ಸ್ ಏನ್ ಬರ್ತಾ ಇದೆ, ಡೊಮೆಸ್ಟಿಕ್ ವೈಲೆನ್ಸ್ ಕೇಸಸ್ನ ತುಂಬಾ ನಾವು ನೋಡಿದೀವಿ. ಅದೇ ರೀತಿಯಾಗಿ ಲೈಂಗಿಕ ಅತ್ಯಾಚಾರ, ವರದಕ್ಷಿಣೆ ಮತ್ತೆ ಬಹುಪತ್ನಿತ್ವ ಈ ತರ ಎಲ್ಲಾ ಕೇಸುಗಳನ್ನು ನಾವು ಸಾಂತ್ವನದಲ್ಲಿ ಬಗೆಹರಿಸಿದೀವಿ. ಆದಷ್ಟು ಕೌನ್ಸಿಲಿಂಗ್ ಮುಖಾಂತರನೇ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲಾಖೆನಲ್ಲಿ ನಮ್ಮನ್ನ ಗುರುತಿಸಿದಂತ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದಂತಹ ರಾಜೇಶ್ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ನಮಗೆ ಪ್ರತಿ ತಿಂಗಳಲ್ಲೂ 4 ರಿಂದ 5 ಬಾರಿ ವಿಸಿಟ್ ಮಾಡಿ ಸಂಸ್ಥೆಯಲ್ಲಿ ಈ ಥರದವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಗುರುತಿಸಿರ್ತಕ್ಕಂಥ ರಾಜೇಶ್ ಸರ್ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರೇ, ಏನಿ ದಿನ ನಾವು ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆಯಿಂದ ಕೆಜಾದ್ ತಾಲೂಕಿನ ಬೇತ್ಮಂಗ್ಲ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಭೇಟಿ ನೀಡಿದ್ದೀವಿ. ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಸುಮಾರು 15 ವರ್ಷಗಳಿಂದ ಈ ಸಾಂತ್ವನ ಕೇಂದ್ರದಲ್ಲಿ ಆಪ್ತ ಸಮಾಲೋಚಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಪವಿತ್ರ ಮೇಡಮ್ ಅವರಿಗೆ ಏನು ಜಿಲ್ಲಾ ಮಟ್ಟದ ಒಂದು ದೂರು ನಿರ್ವಹಣಾ ಸಮಿತಿಯಲ್ಲಿ ಎಲ್ಲ ಒಂದು ಜಿಲ್ಲಾಡಳಿತ ಹಾಗೂ ಎಲ್ಲ ತಾಲೂಕಿನ ಒಂದು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರ ಒಂದು ಸೇವೆಯನ್ನು ಗುರುತಿಸಿ ಅವರಿಗೆ ಆ ಒಂದು ಸಮಿತಿಯಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಒಂದು ವಿಚಾರ ನಮಗೆ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾವಿಲ್ಲಿ ಭೇಟಿ ನೀಡಿದ್ದೀವಿ. ಸುಮಾರು ವರ್ಷಗಳ ಹಿಂದೆ ನಾವು ಏನೋ ಒಂದು 6-7 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀವಿ. ಆದರೆ ಈ ಹಿಂದೆ ಇಲ್ಲೊಂದು ಸಾಂತ್ವನ ಕೇಂದ್ರ ಇದೆ ಅಂತಂದ್ಬಿಟ್ಟು ನಮ್ಗೆ ನಿಜ ಒಂದು ವಿಚಾರ ಗೊತ್ತಿರಲಿಲ್ಲ. ನಮ್ಮ ಸಂಘಟನೆಯಲ್ಲಿ ಕೂಡಗಲ್ ಬಾಬು ಅಂತಂದ್ಬಿಟ್ಟು ಒಂದು ಯಾವುದೋ ಇದೇ ರೀತಿ ಒಂದು ಮುಳುಬಾಗ್ಲಲ್ಲಿ ಒಂದು ಮಹಿಳಾ ಸಮಸ್ಯೆಗಳಿದ್ದಾಗ ಇಲ್ಲಿ ಇಂಥ ಕೇಂದ್ರ ಇದೆ ಅಂತಂದ್ಬಿಟ್ಟು ನಮಗೆ ಇಲ್ಲಿ ಪರಿಚಯ ಮಾಡಿಕೊಟ್ರು. ಸುಮಾರು ಒಂದು ಪ್ರಕರಣಗಳನ್ನು ನಾವಿಲ್ಲಿಗೆ ತೊಗೊಂಡು ಬಂದಿದ್ದೀವಿ. ಏನು ಮುಳುಬಾಗಿಲು ತಾಲೂಕಿನಲ್ಲಿ ಒಂದು ಕೋರ್ಟ್ ನ್ಯಾಯಾಲಯ ಒಂದು ಮೆಟ್ಲೇರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಕೂಡ ಇಲ್ಲಿ ತೊಗೊಂಡು ಬಂದು ನಮ್ಮ ಮುಖ್ಯವಾಗಿ ಗೋಪಾಲ್ ಸರ್ ಆಗಿರ್ಬೋದು, ಪವಿತ್ರ ಮೇಡಮ್ ಅವರ ಆಗಿರ್ಬೋದು ಇಲ್ಲಿ ಕರ್ಕೊಂಡು ಬಂದು ನಾವು ಸಮಸ್ಯೆಗಳನ್ನು ಇಲ್ಲಿ ಬಿಟ್ಟಾಗ ಸುಮಾರು ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿಕೊಟ್ಟಿದ್ದಾರೆ. ಅವರು ನೆಮ್ಮದಿಯಾಗಿ ಒಂದು ಜೀವನ ಮಾಡಿಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಏನಪ್ಪ ಅಂತಂದರೆ, ಮಹಿಳೆಯರ ಬಗ್ಗೆ ಈಗ ಸಮಾಜದಲ್ಲಿ ಹೆಚ್ಚಾಗಿ ಸುಮಾರು ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಲೈಂಗಿಕ ಕಿರುಕುಳ ಆಗಿರ್ಬೋದು, ಅವರಿಗೆ ಕೆಲವೊಂದು ಸರ್ಕಾರಿ ಒಂದು ಇದರಲ್ಲಾಗಿರ್ಬೋದು, ಖಾಸಗಿ ಸಂಸ್ಥೆಗಳಲ್ಲಾಗಿರ್ಬೋದು ಮಾನಸಿಕವಾಗಿ ಲೈಂಗಿಕವಾಗಿ ಕಿರುಕುಳ ನೀಡ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಇಲ್ಲಿವರೆಗೂ ಬಂದು ಅವರು
ಒಂದು ಯಶಸ್ವಿಯಾಗಿ ಅವರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರಲ್ಲ, ಅದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ಮೇಡಮ್ ಅವ್ರ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ. ಹಾಗೆ ಏನು ಈಗ ಎಲ್ಲ ಒಂದು ಜಿಲ್ಲಾಡಳಿತ ಸರ್ಕಾರದ ಮಟ್ಟದಲ್ಲಿ ಅವರ ಸೇವೆಯನ್ನು ಗುರುತಿಸಿ ಈ ದಿನ ಅವರಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಅಧ್ಯಕ್ಷರನ್ನಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಹುದ್ದೆಯಲ್ಲಿ ಅವರು ಜವಾಬ್ದಾರಿಯುತವಾಗಿ ಇನ್ನಷ್ಟು ಏನು ಮಹಿಳಾ ಪ್ರಕರಣಗಳನ್ನು ಯಶಸ್ವಿಯಾಗಿ ಅವರಿಗೆ ಯಾವುದೇ ರೀತಿ ತೊಂದರೆ ಇಲ್ದಿರ ನ್ಯಾಯಯುತವಾಗಿ ಅವರು ಮಹಿಳೆಯರ ಬಗ್ಗೆ ಕಾರ್ಯನಿರ್ವಹಿಸಲಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಸಂಸ್ಥೆಯಿಂದ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ. ಹಾಗೂ ಬಹುಜನ ಚಳುವಳಿ ಸಂಘಟನೆಗಳ ಎಲ್ಲ ಮುಖಂಡರುಗಳೇ, ಹಾಗೂ ಏನು ಸ್ವಾಂತನ ಮಹಿಳಾ ಸ್ವಸಹಾಯವಾಣಿ ಕೇಂದ್ರ ಬೇತ್ಮಂಗಲ, ಇಲ್ಲಿ ಸುಮಾರು ನಮ್ಮ ಗೋಪಾಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ಸ್ವಾಂತನ ಕೇಂದ್ರ ನಡೀತಾ ಇರೋದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರವೇ. ಆ ವಿಚಾರದಲ್ಲಿ ಇವತ್ತು ಏನು ಅದೇ ಒಂದು ಸ್ವಾಂತನ ಕೇಂದ್ರದಲ್ಲಿ ಸುಮಾರು ನಾ ಕಂಡಂಗೆ 15ರಿಂದ 20 ವರ್ಷಗಳಿಂದ ನಾನು ಇಲ್ಲಿ ಬಂದು ಓಡಾಡ್ತಾ ಇದ್ದೀವಿ ನಾವು. ಹಂಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪವಿತ್ರ ಮೇಡಮ್ ಅವರು ಸುಮಾರು ವರ್ಷಗಳಿಂದ ಏನು ಒಂದು ಕೌಟುಂಬಿಕ ಕಲಹ ವಿಚಾರಗಳು ಏನಿರ್ತಾವೋ, ಲೈಂಗಿಕ ವಿಚಾರದಲ್ಲಾಗಿರ್ಬೋದು, ಕೌಟುಂಬಿಕ ಕಲಹ ವಿಚಾರಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಸಮಸ್ಯೆಗಳು ಹೆಣ್ಣುಮಕ್ಕಳಲ್ಲಿ ಅವ್ರದ್ದೇ ಆದಂಥ ರೀತಿಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದ್ದು ಅವರೇನಾದರೂ ಇಲ್ಲಿ ಬಂದಂಥ ಒಂದು ಸಂದರ್ಭದಲ್ಲಿ ಅವರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂಚೂಣಿ ನಾಯಕಿ ಅಂತ ಹೇಳಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ಇವತ್ತು ಹಲವಾರು ಸಂಸಾರಗಳನ್ನು ಒಡೆದೋಗ್ತಕ್ಕಂಥ ಸಂಸಾರಗಳನ್ನು ಒಂದುಗೂಡಿಸಿರ್ತಕ್ಕಂಥ ವಿಚಾರಗಳು ನಮ್ಮ ಕಣ್ಣೆದುರುಗಡೆ ಇದ್ದಾವೆ. ಅಂಥ ಒಂದು ಸೇವೆಯನ್ನು ಪ್ರತಿನಿತ್ಯ ತನ್ನ ಕುಟುಂಬವನ್ನು ಮರೆತು ಇಲ್ಲಿ ಸೇವೆ ಮಾಡ್ಕೊಂಡು ಒಂದು 15 ವರ್ಷದಿಂದ ಇದ್ದಾರೆ ಅಂತಂದರೆ ಅದು ಆಡಳಿತ ಮತ್ತು ಯಾವೊಂದು ಇಲಾಖೆನೂ ಮಾಡದೇ ಇರತಕ್ಕಂಥ ಒಂದು ನಿರ್ವಹಣೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಎಂಥ ಒಂದು ಇಲಾಖೆಗೆ ಹೋದ್ರೆ ಕೂಡ ಒಂದು 5 ನಿಮಿಷ 10 ನಿಮಿಷ ಒಬ್ಬರ ಜೊತೆ ಮಾತಾಡಿದ್ದಾರೆ ಅಂದರೆ ಇವನು ಏನು ಕಪ್ಪ ಬಂದಿದ್ದಾನೆ, ಇವನು ಎದ್ದೋಗ್ಲಿಲ್ವೇ ಅನ್ನೋ ಒಂದು ಮಟ್ಟದಲ್ಲಿ ಇದಾಗ್ತದೆ. ಅದೇ ಸ್ವಾಂತನ ಕೇಂದ್ರದಲ್ಲಿ ಬೆಳಗ್ಗಿನಿಂದ ಸಂಜೆವರೆಗೂ ಅವರ ಒಂದು ವಿಚಾರದಲ್ಲಿ ಎಷ್ಟೇ ಗೊಂದಲ ಬಂದರೆ ಕೂಡ ತಲೆ ಕೆಡಿಸ್ಕೊಳ್ಳದೆ ಆ ಒಂದು ವಿಚಾರವನ್ನು ಸಮತಟ್ಟಾಗಿ ತಗೊಂಡು ಆ ಒಂದುಗೂಡಿಸ್ತಕ್ಕಂಥ ಒಂದು ಇದನ್ನು ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡ ಒಂದು ಆಸ್ತಿ ಇನ್ನೇನೂ ಇಲ್ಲ. ಅಂಥ ಒಂದು ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಮೇಡಮ್ ಅವ್ರಿಗೆ